ಶಾರದಾದೇವಿ ರೂಪೇಣ ಸಂಸ್ಕೃತಃ ನಮಸ್ತಸ್ಯೈ 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 ನಮೋ ನಮಃ. ಇಲ್ಲಿ ನೆರವೇರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳ ಮತ್ತು ಎಲ್ಲ ಹಿರಿಯರ ಪಾದಗಳಿಗೆ ವಂದಿಸಿ, ಅದೇ ರೀತಿ ನಮ್ಮ ಪೂಜ್ಯ ಸಹೋದರಿಯರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೂ ವಂದಿಸಿ, ನನ್ನ ಎಲ್ಲ ನಂಬಿಕೆಯ ಪ್ರೀತಿಯ ಸ್ನೇಹಿತರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೂ ಕೂಡ ವಂದಿಸಿ, ನನಗಿಲ್ಲಿ 2 ಮಾತುಗಳನ್ನು ಅನಿಸಿಕೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಸಾಕಷ್ಟು ಈಗ ಗುರುವಂದನ ಕಾರ್ಯಕ್ರಮ ಮಾಡಿದಾಗ ಇದು ನಮ್ಮಲ್ಲಿ ಬಹಳ ವಿಶೇಷವಾಗಿ ಮಾಡಿದ್ದು ಅಂತ ಅನಿಸುತ್ತೆ ನನಗೆ. ಯಾರು ಈಗ ಪ್ರೇಯರ್ ಮಾಡ್ತಿಲ್ಲ, ಪ್ರೇಯರ್ ಮಾಡಿವೆಲ್ಲ ಇವ್ರು ಪ್ರೇಯರ್ ಮಾಡಿದಾಗ ಯಾರು ಹೇಳ್ಯಾರ ಅವ್ರಿಗೆ ಬಹಳ ಧನ್ಯವಾದಗಳು. ಇದನ್ನ ಯಾರು ಪ್ರೇಯರ್ ಮಾಡಿದ್ರು ಅವ್ರಿಗೆ ಬಹಳ ಕೋಟಿ ಧನ್ಯವಾದಗಳು. ಯಾಕಂತಂದ್ರೆ ಹೊಳೆ ನಾನು 90 A ಕ್ಲಾಸ್ C ಕ್ಲಾಸ್ ಭಾಳ ಹೇಳ್ಯಾರು. ಸೈನ್ಸ್ ಸ್ಕೂಲಿಗೆ ನಾ ಹೇಳಿ ನಂದು ಕರೆಕ್ಟ್ ಆಗಿಲ್ಲ. ಮತ್ತು ಯಾವ ಇವತ್ತು ನೆನಪು ಯಾರು ಅಂದ್ರೆ ನಮ್ಮ ಪೂಜ್ಯ ಶ್ರೀ ಸುಮ್ಮಕ್ಕಳವರು ಸರ್ ಅವ್ರು ಹೇಳಿದ್ರು SCIMC ಅವ್ರು ಹೇಳಿದ ಇವತ್ತು ನೆನಪಟ್ಟಿ. ಮತ್ತು ಸರ್ ಸೈನ್ಸ್ ಫಿಲಿಮ್ ಕೇಳಿದ್ರ ವಿಜ್ಞಾನ ಅಂದ್ರೆ ಏನಪ್ಪ ಅಂತ ಕೇಳಿದ್ರು. ಏನು ಗೊತ್ತಿರ್ಬೇಕು ನಮ್ಗೆ ಕನ್ನಡ ಅಂದ್ರೆ ಏನು, ವಿಜ್ಞಾನ ಸಮಾಜ ಏನು ಗೊತ್ತಿಲ್ಲ ಅನ್ನೋದು ಹೇಳಕತ್ತಿದ್ರು. ಅವ್ರು ಹೇಳಿದ ಇವತ್ತು ನೆನಪಲ್ಲ ವಿಜ್ಞಾನ ಅಂದ್ರೆ ನಮ್ಗೆ ಹೇಳಕೊಂಡಿಲ್ಲ. ಯಾಕೆ ಅವ್ರು ಹೇಳಿ ಸರ್, ಪ್ರಪಂಚದ ನಿರ್ದಿಷ್ಟವಾದ ತಿಳುವಳಿಕೆಯನ್ನು ವೈಜ್ಞಾನಿಕ ವಿಧಾನದ ಮೂಲಕ ತಿಳಿದುಕೊಳ್ಳುವುದೇ ವಿಜ್ಞಾನ. 26 ಪೈಕಿದ ಅದು ಇನ್ನೂ ನನಗೆ ನೆನಪೇ ಆಗೈತೆ. ಅಷ್ಟು ನಿಧಾನವಾಗಿ ಪಾಠ ಹೇಳ್ತಿದ್ರು. ಒಂದೊಂದು ಶಬ್ದ ನಿಧಾನವಾಗಿ ಬಹಳ ಅಚ್ಚುಕಟ್ಟವಾಗಿ ಹೇಳಿದ್ರು. ಅವ್ರ ಪಾಠ ಹೇಳಕತ್ತಿದ್ದ ನಾವು ಲಕ್ಷ ಕೇಳ್ತಿದ್ವಿ. ನಮ್ಮ ಕಿವಿ ಎಲ್ಲ ಹೇಳ್ತಿತ್ತು. ಅಷ್ಟು ನಿಧಾನವಾಗಿ ಹೇಳೋ ಮತ್ತು ವಿಜ್ಞಾನದ ವಿಭಾಗಗಳು ಭಾಗಗಳು ಹೇಳಿದ್ರು. ಅವು ಗೊತ್ತಲ್ಲ. ಭೌತಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದು ಭೌತಶಾಸ್ತ್ರ, ರಾಸಾಯನಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದು ರಸಾಯನಶಾಸ್ತ್ರ, ಜೀವಿಗಳ ಬಗ್ಗೆ ಅಧ್ಯಯನ ಜೀವಶಾಸ್ತ್ರ. ಇದೆಲ್ಲ ಹೇಳಿದ್ರು. ಎಲ್ಲ ಕೇಳಿಕೋ ಅಂತ ಎಲ್ಲ ಇವತ್ತು ನಾವು ಹೇಳ್ತೇವೆ ಬಂದ ದಿನೂ ಸ್ವಲ್ಪ ಪಾಠ ಹೇಳಕ್ಕಾಗಲ್ಲ. ಭಾಳ ಲಕ್ಷ ಕೊಟ್ಟು ಹೇಳ್ತೀವಿ. ಆಮೇಲೆ ಹೇಳ್ತೀವಿ ಇಂಗ್ಲೀಷ್ ಗ್ರಾಮರ್ 1 ತಿಂಗಳು ಹೇಳಿ ನಮ್ಗೆ ಇಂಗ್ಲೀಷ್ ಗ್ರಾಮರ್ 1 ತಿಂಗಳ ಇಂಗ್ಲೀಷ್ ಗ್ರಾಮರ್ ಹೇಳಿದ್ರೆ ಹೇಳುವಾಗ ನಿಮ್ಗೆ ಇನ್ಫಾರ್ಮ್ ಅವಾಗ ಬೆಳೆ ಇಂಗ್ಲೀಷ್ ಹಾಕಿಬಿಡೋ ಫ್ರೂಟ್ಸು ಸರ್ ನಮ್ಮ ಮನೆಗೆ ನೀವು ಹೊಲಿಸಿದ್ರೆ ನಾವು ಹೋಗೋದು ಕೊಟ್ಟಾರ ನಾಗರ ಪಂಚಿ ಬಂತು ಹೊಲಿಸೋ ಹೊಲಿಸೋಗಿದ್ರೆ ಹೊಲ್ಸಂದು ಹೇಳಿ ನಾವು ಬೆಳೆ ಅಂಗಡಿ ಹಾಕಿಬಿಟ್ಟು ಅವಾಗ ಹಾಕಿಕೊಂಡಿದ್ದೆ ನಾನು ಹೊರ ಹಾಕ್ತೀನಿ ನಮ್ಮ ಸರ್ ಆಯ್ತು ಕೂಡ ನಾವು ಮನೆ ಹೋಗಿ ನಾಗರ ಪಂಚಮಿಗೆ ನಮ್ಮ ಬೆಳೆ ಅಂಗಡಿ ಹಾಕಿಬಿಟ್ಟು ಹೊಲಿಸ್ತೀವಿ ನಾವು. ಆಯ್ತಪ್ಪ ನಾ ಎಲ್ಲ ಸ್ವಲ್ಪ ಪಡಿಸ್ಕೊಂಡಿದ್ದೀನಿ. ಎಲ್ಲ ಪರ್ಫೆಕ್ಟ್ ಸ್ವಲ್ಪ ನಮ್ಮ ಭುಜ ಪರ್ಫೆಕ್ಟ್ ಏನು ಹೇಳ್ಬೇಕಾಗಿಲ್ಲ. ಅವ್ರು ಅಲ್ಲಿ ಆಗ್ತು ಕೈಯ ಬರ್ತಾ ಬಂದ್ಬಿಟ್ಟು ಕಪಾಳಕ್ಕೆ ತುಂಬ ಬಂತ. ಅವತ್ತಿಂದ ಗುಡ್ಡಾಡ ಬಿದ್ದೇನೆ. ಆ ಹುಡುಗನ ನಮ್ಮ ಗೈಗೂ ದೊಡ್ಡ ಮನೆಗಳು ಗುದ್ದಾಡಿದ್ದೆ ನೋಡಿದ್ರು. ಸರ್ ಕರ್ತ ನನ್ನ ತಾಯಿಗೆ ಅಂತ ಕರೆದ ಅವಾಗ ಬೆಣ್ಣೆ ಕೊಟ್ಟು ಬರೋ ಹಾಲು ಕೊಟ್ಟು ಬರೋ ಎಲ್ಲ ಒಂದು ಇಷ್ಟು ಕೂಡ ಇರ್ತಿದ್ವಿ ನಾವು. ಮಗನ ಬೆಣ್ಣೆ ತಂದಿಲ್ಲ ಅಲ್ಲಿ ಗುದ್ದಾಡಕತ್ತಿದ್ದೆ ಅವ್ನು ಕೂಡ. ಸರ್ ಆಯ್ತು ನೋಡಿದ್ರ ಕರೆದು ಬಾಯಿದ್ರು ಬರ್ತಾ ಬಂದ್ಬಿಟ್ರಿ ಹೇಳ್ತೀನಿ ಮುಂದ. ಅವತ್ತಿಂದ ಗುದ್ದಾಡಬೇಕು ನಾನು. ಅವತ್ತಿಂದ ಒಳ್ಳೆಯದಾಗಿದೆ. ಅವತ್ತು ಗುದ್ದಾಡ ಇವತ್ತು ಯಾರು ಗುದ್ದಾಡಿಲ್ಲ ನಾನು ಅಂತ ಒಂದು ಮಾರ್ಗದರ್ಶನ ನಮ್ಮ ಹೃದಯಾಸ್ತ್ರ ಮಾಡಿದ್ರು. ಈಗ ಹಿಂಗೆ ನಡೀತಿರ್ತದ ಕಡೆ ಸರಿತ ನಮಗೆ ಅವ್ರು ಭಾಳ ಚಂದ ಹೇಳಿದ್ರು. ಏನು ಕಟ್ಟಿದ್ರಂದ್ರೆ ಇತಿ ಅಂದರೆ ಹೀಗೆ, ಹಾಸ ಅಂದರೆ ಆಗಿತ್ತು.